ಈ ವಿಡಿಯೋದಲ್ಲಿ ನಾವು ಕುಂದಾಪುರ ತಾಲೂಕು ಗುಜ್ಜಾಡಿ ಗ್ರಾಮದಲ್ಲಿರುವ ಗುಹೇಶ್ವರ ದೇವಸ್ಥಾನ ಬಗ್ಗೆ ನೋಡೋಣ. ವೆಲ್ಕಮ್ ಟು ಸಣ್ಣ ಸುದ್ದಿ. ಈ ದೇವಸ್ಥಾನವು ಕುಂದಾಪುರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಇದು ಗಂಗೋಳಿ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿ ಇರುವ ಗುಜ್ಜಾಡಿಯಲ್ಲೂ ಸಿಗುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ಶಿವ, ಗಣಪತಿ ಮತ್ತು ಭದ್ರಕಾಳಿ ಅಮ್ಮನವರು 3 ದೇವರನ್ನು ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿನ ಶಿವಲಿಂಗವು ಉದ್ಭವಲಿಂಗ. ಮತ್ತು ಈ ಶಿವಲಿಂಗವು ಗುಹೆಯ ಒಳಗಡೆ ಇದೆ. ಗುಹೆಯ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿಂದ ಸುಮಾರು ಒಂದು 50 ಅಡಿ ಒಳಗಡೆ ಹೋದಾಗ ಅಲ್ಲಿ ಶಿವಲಿಂಗ ಇದೆ. ಈ ದೇವಸ್ಥಾನಕ್ಕೆ ಸುಮಾರು 1200ರಿಂದ 1300 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನ ಇದ್ದ ಪ್ರದೇಶ ಮೊದಲು ಒಂದು ದೊಡ್ಡ ಕಾಡಾಗಿತ್ತಂತೆ. ಆವಾಗ ಆ ಟೈಮಲ್ಲಿ ಒಂದು ಹೆಂಗಸು ಕಾಡಿಗೆ ಕಟ್ಟಿಗೆ ತರಬೇಕಂತ ಬಂದಾಗ ಈ ಗುಹೆ ಒಳಗಡೆ ಒಂದು ಬೆಳಕು ತೋರಿತ್ತು ಅವಳಿಗೆ. ಆವಾಗ ಹೆಂಗಸು ಊರ ಜನರಿಗೆಲ್ಲ ಹೇಳಿ ಬಂದು ನೋಡಿದಾಗ ಇಲ್ಲೊಂದು ಶಿವಲಿಂಗ ಇದೆ ಅಂತ ಪತ್ತೆ ಆಯಿತು. ಹಾಗೆ ಈ ಶಿವಲಿಂಗ ಇದೆಯಲ್ಲ, ಈ ಗುಹೆ ಒಳಗಡೆ ಇದೆ. ಅಂದರೆ ಸುಮಾರು 50 ಮೀಟ್ರ್ ಒಳಗಡೆ ಹೋದಾಗ ಶಿವಲಿಂಗ ಸಿಗುತ್ತೆ. ಕೊರೋನಾಕ್ಕಿಂತ ಮೊದಲು ಯಾರು ಬಂದರೂ ಭಕ್ತಾದಿಗಳಿಗೆ ಶಿವಲಿಂಗದ ದರ್ಶನ ಸಿಗ್ತಿತ್ತು. ಬಟ್ ಆದರೆ ಇವಾಗ ಯಾರೂ ಹೋಗುವಾಗಿಲ್ಲ. ಖಾಲಿ ಅರ್ಚಕರಿದ್ದಾರಲ್ಲ, ಅವ್ರು ಮಾತ್ರ ಈ ಗುಹೆ ಒಳಗಡೆ ಹೋಗಿ ಬರ್ತಾರೆ. ಇವಾಗ ಈ ಗುಹೆ ಒಳಗಡೆ ಯಾರನ್ನೂ ಬಿಡ್ತಾಯಿಲ್ಲ. ಯಾಕಂದರೆ ಇಲ್ಲೇ ಪಕ್ಕದಲ್ಲಿರುವ ಭದ್ರಕಾಳಿ ಅಮ್ಮನವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕಂದಾಗ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಕೇಳಿದರು. ಆ ಟೈಮ್ನಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ಗುಹೆ ಒಳಗಡೆ ಖಾಲಿ ಅರ್ಚಕರನ್ನ ಬಿಟ್ಟು ಬೇರೆ ಯಾರೂ ಹೋಗುವಂತಿಲ್ಲ ಅಂಥೇಳಿ ಆ ಟೈಮಲ್ಲಿ ಹೇಳಿದರು. ಅದಕ್ಕೋಸ್ಕರ ಇವಾಗ ಈ ಗುಹೆಯ ಮೇಲ್ಭಾಗದಲ್ಲಿ ಶಿವನ ಒಂದು ಮುಖವಾಡ ಇಟ್ಟು ಬಂದಿರೋ ಭಕ್ತಾದಿಗಳಿಗೆ ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಈ ಗುಹೆಯ ಒಳಗಡೆ ಖಾಲಿ ಅರ್ಚಕರು ಮಾತ್ರ ಹೋಗ್ತಾರೆ. ಮತ್ತು ಈ ಗುಹೆಯ ಒಂದು ಇತಿಹಾಸ ನೋಡೋಕೆ ಹೋದರೆ, ಈ ಗುಹೆಯಲ್ಲಿ ಕಾಲಭೈರವ, ನಾಗ ಸಾನ್ನಿಧ್ಯನೂ ಇದೆ. ಮತ್ತು ಅಲ್ಲೇ ಪಕ್ಕದಲ್ಲಿ ಒಂದು ನಿಧಿಯೂ ಕೂಡ ಇದೆ ಅಂತ ಹೇಳ್ತಾರೆ. ಈ ನಿಧಿಯನ್ನು ನಾಗಲೋಕದ ಕಣ್ಣಿಗೆ ಕಾಣದೇ ಇರುವ ಸರ್ಪಗಳು ಕಾಯ್ತಾ ಇರ್ತದಂತೆ. ಮತ್ತು ಇದೇ ಗುಹೆಯಲ್ಲಿ ಅಗಸ್ತ್ಯ ಮಹರ್ಷಿ ಮತ್ತು ವೇದವಾಸ್ಯ ಮಹರ್ಷಿಗಳು ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಸಿದ್ಧಿ ಪಡೆದಿದ್ದರಿಂದ ಶಿವನು ಅವರಿಗೆ ಮೆಚ್ಚಿ ಈ ಗುಹೆಯ ಒಳಗಡೆ ಸಹ ಪರಿವಾರದ ಜೊತೆಗೆ ನೆಲೆಸಿದ್ದಾನೆ. ಅಷ್ಟೇ ಅಲ್ಲದೆ ಅನ್ಯಲೋಕದ ಕಿನ್ನರರು, ನಾಗಕನ್ನಿಕೆಯರು, ಗಂಧರ್ವರರು, ಹಾಗೆ ದೇವನ ದೇವತೆಗಳು ಖುದ್ದಾಗಿ ಬಂದು ಇಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಮಾಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಗುಹೆಯ ಒಳಗಡೆ ಋಷಿಮುನಿಗಳು ಎಷ್ಟೋ ವರ್ಷದಿಂದ ಅಜ್ಞಾತವಾಸಿಯಾಗಿ ತಪಸ್ಸನ್ನು ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಅಂತಾರೆ. ಅದಕ್ಕೋಸ್ಕರನೇ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕಂದಾಗ ಅಷ್ಟಮಂಗಲ ಪ್ರಶ್ನೆ ಇಟ್ಟಿದ್ರು. ಆ ಟೈಮಲ್ಲಿ ಈ ದೇವಸ್ಥಾನದ ಹೊರಭಾಗದಲ್ಲಿರುವ ಕಟ್ಟಡವನ್ನು ಏನು ಬೇಕಾದರೂ ಮಾಡಿ, ಆದರೆ ಒಳಗಡೆ ಇರುವ ಗುಹೆಯನ್ನು ಮಾತ್ರ ಟಚ್ ಮಾಡುವಾಗೆ ಇಲ್ಲ ಅಂತ ಹೇಳಿದರು. ಮತ್ತು ಈ ದೇವಸ್ಥಾನದ ಬಾವಿ ನೀರಿದೆಯಲ್ಲ, ಇದು ತುಂಬ ಪವಿತ್ರವಾದದ್ದು. ಈ ದೇವಸ್ಥಾನದ ತೀರ್ಥವನ್ನು ಮೈಗೆ ಸಿಂಪಡಿಸಿಕೊಳ್ಳೋದ್ರಿಂದ ನಮ್ಮಲ್ಲಿರುವ ಚರ್ಮ ಕಾಯಿಲೆ ಮತ್ತು ಈ ಕಣ್ಣಿನ ಸಮಸ್ಯೆನೂ ದೂರ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಪ್ರತಿ ಸೋಮವಾರ ಎಲ್ಲರೂ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಹಾಗೆ ಈ ಶಿವನಿಗೆ ಇನ್ನೊಂದು ಹೆಸರು ವೈದ್ಯನಾಥೇಶ್ವರ ಅಂತೇಳಿ. ಅದಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ಕೊಡುವ ಈ ಕಷಾಯವನ್ನು ಕುಡಿದ್ರೆ ನಮ್ಮಲ್ಲಿರುವ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಒಂದು ಶಿವಪಾರ್ವತಿಯ ಹೆಜ್ಜೆ ಗುರುತು ಕೂಡ ಇದೆ. ನೀವು ಯಾವಾಗಲಾದರೂ ಈ ಕರಾವಳಿ ಭಾಗಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಹಾಗೆ ಇನ್ನೂ ಈ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.